ಬೆಳಗಾವಿಯಲ್ಲಿ ಸಂಚಲನ ಸೃಷ್ಟಿಸುತ್ತಾ ಮಂತ್ರಿಗಿರಿಗೆ ಲಾಭಿ ಅನ್ನುವಂತ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸಿಎಂ ಡಿಕೆಶಿ ಸಂಪುಟದಲ್ಲಿ ಯಾರಿಗೆ ಮಂತ್ರಿಗಿರಿ ಭಾಗ್ಯ ಲಭಿಸಲಿದೆ? ಎರಡನೇ ಹಂತದ ಸಂಪುಟ ಸೇರ್ಪಡೆಗೆ ಬಹಳಷ್ಟು ಕಸರತ್ತು ನಡೀತಾ ಇದೆ. ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಅಂತ ಹೇಳಿ ಹಿಂದೆ ಸಾಹುಕಾರ್ ಹೇಳಿದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿ ಈಗ 6 ಪ್ರಭಾವಿ ಶಾಸಕರಿದ್ದಾರೆ. 5 ಜನ ಲಿಂಗಾಯತ, ಓರ್ವ ಮುಸ್ಲಿಂ ಶಾಸಕನ ಒತ್ತಾಯ ಕೇಳಿಬರ್ತಾ ಇದೆ. ಸವದಿ, ಹೆಬ್ಬಾಳ್ಕರ್ ಇಬ್ಬರಿಗೂ ಕೂಡ ಜಾಕ್ಪಾಟ್ ಒಲಿಯುತ್ತ ಅನ್ನುವಂತ ಪ್ರಶ್ನೆಗಳಾಗ್ತಾ ಇದೆ. ಸವದಿಗೆ ಲಿಂಗಾಯತ ಕೋಟ, ಹೆಬ್ಬಾಳ್ಕರ್ಗೆ ಮಹಿಳಾ ಕೋಟ. ಇನ್ನು ಸವದಿ, ಹೆಬ್ಬಾಳ್ಕರ್ ನಾಯಕತ್ವವನ್ನ ಕಡೆಗಣಿಸುವಂತಿಲ್ಲ ಅಂತ ಹೇಳಿ ವರಿಷ್ಠರು ಕಡೆಗಣಿಸುವಂತಿಲ್ಲ ಅನ್ನುವಂಥ ಚರ್ಚೆಗಳೀಗ ಆಗ್ತಾ ಇದೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆಯಾಗಿ ಸಚಿವ ಸ್ಥಾನದ ರೇಸ್ನಲ್ಲಿ 6 ಜನ ಶಾಸಕರು ಇದ್ದಾರೆ. ಸವದಿ ಹಾಗೆ ಹೆಬ್ಬಾಳ್ಕರ್ ನಾಯಕತ್ವವನ್ನು ಕಡೆಗಣಿಸುವಂತಿಲ್ಲ ವರಿಷ್ಠರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸಿಎಂ ಡಿಕೆಶಿ ಸಂಪುಟದಲ್ಲಿ ಮೊದಲನೆಯ ಸಚಿವ ಸಂಪುಟ ನಡೆದು ಅದರಲ್ಲೂ ಕೂಡ ಬಹಳಷ್ಟು ಲಾಭಿಗಳನ್ನು ನಡೆಸಲಾಗಿತ್ತು. ಅದಾದ ನಂತರದಲ್ಲಿ ಇದೀಗ ಎರಡನೇ ಹಂತದ ಸಂಪುಟ ಸೇರ್ಪಡೆ ಆಗುವುದಕ್ಕೆ ಸಾಕಷ್ಟು ಕಸರತ್ತುಗಳು ಕೂಡ ಆಗ್ತಾ ಇದೆ. ಕೆಲವೊಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ. ದೇವರ ಪೂಜೆಯನ್ನ ಮಾಡೋದಕ್ಕೆ ಕೆಲವರು ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನೆಗಳ ಕೂಗು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ಬೆಳಗಾವಿ ಅಂತ ಬಂದಾಗ ಸಚಿವ ಸ್ಥಾನದ ರೇಸ್ನಲ್ಲಿ ಇದೀಗ 6 ಪ್ರಭಾವಿ ಶಾಸಕರ ಹೆಸರು ಕೇಳಿಬರ್ತಾ ಇದೆ. ಒಟ್ಟಾರೆಯಾಗಿ ಮಂತ್ರಿಗಿರಿ ಯಾರಿಗೆ ಲಭಿಸುತ್ತೆ, ಯಾರಿಗೆ ಒಲಿಯುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಎರಡನೇ ಹಂತದ ಸಂಪುಟ ಸೇರ್ಪಡೆ ಇದೀಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿ ಯಾರೆಲ್ಲ ಹೆಸರುಗಳಿದೆ, ಯಾವ ಮಾನದಂಡಗಳ ಮೇಲೆ ಆ ಒಂದು ಹೆಸರನ್ನ ಘೋಷಣೆ ಮಾಡ್ತಾರೆ, ಅದಾದ ನಂತರದಲ್ಲಿ ಯಾವ ಖಾತೆ, ಯಾವ ಮಂತ್ರಿಗಿರಿ ನಾಯಕರಿಗೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 5 ಲಿಂಗಾಯತ ಹಾಗೆ ಒಬ್ಬ ಮುಸ್ಲಿಂ ಶಾಸಕನ ಒತ್ತಾಯ ಕೂಡ ಇದೆ. ಸವದಿಗೆ ಲಿಂಗಾಯತ ಕೋಟದಲ್ಲಿ ಅಂದ್ರೆ ಹೆಬ್ಬಾಳ್ಕರ್ಗೆ ಮಹಿಳಾ ಕೋಟ ಸಿಗತ್ತಾ ಅನ್ನುವಂತಹ ಚರ್ಚೆಯೂ ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಇನ್ನೊಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಈ ಟಾಕ್ಸ್ ಆಗ್ತಾ ಇದೆ. ಸಚಿವ ಸ್ಥಾನದ ರೇಸ್ನಲ್ಲಿ 6 ಶಾಸಕರ ಹೆಸರು ಕೇಳಿಬರ್ತಾ ಇದೆ. ಲಿಂಗಾಯತ ಸಮುದಾಯದಿಂದ 5 ಶಾಸಕರು ಸಚಿವ ಸ್ಥಾನಕ್ಕಾಗಿ ಒತ್ತಡ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.